टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಇದೆಲ್ಲ ಘಟನೆಗೆ ಸಂಬಂಧಪಟ್ಟಂಗೆ ರಾಜ್ಯಪಾಲರಿಗೆ ದೂರು ಕೊಡಬೇಕು ಅಂತ ಬಿಜೆಪಿ ಚಿಂತನೆ ಮಾಡ್ತಾ ಇದೆ. ರಾಜ್ಯಪಾಲರು ಸಾಕ್ಷಿ ಇದ್ರಲ್ಲ, ಅವತ್ತು ರಾಜ್ಯಪಾಲರನ್ನು ಕರ್ಕೊಂಬಂದು ಕೂಡಿಸಿದ್ರಲ್ಲ ಇವರು. ಬಹಳ ಆಶ್ಚರ್ಯ ಆಗಿದ್ದು ನನಗೆ. ಅದು ಒಂದು ರೀತಿ ರಿವಾಜುಗಳಿದೆ. ರಾಷ್ಟ್ರಪತಿಗಳು ಬರಬೇಕು ಅಂತಂದರೆ, ರಾಜ್ಯಪಾಲರು ಬರಬೇಕು ಅಂತಂದರೆ ನಿಯಮಾವಳಿಗಳು ಅನ್ವಯ ಆಗ್ತವೆ. ಯಾವುದೂ ಇಲ್ಲ. ಊರಿಗಿಂತ ಮೊದಲೇ ಬಂದು ಪಾಪ ರಾಜ್ಯಪಾಲರನ್ನು ಕೂಡಿಸಿ ಅವರು ಆಟಗಾರರನ್ನು ಕಾಯ್ತಾ ಇದ್ರು. ಎಂಥ ಸ್ಥಿತಿ ನೋಡಿ. ರಾಜ್ಯಪಾಲರಿಗೆ ಭೇಟಿ ಮಾಡಿ ಬಿಜೆಪಿ ಮನವಿ ಸಲ್ಲಿಸುತ್ತಂತೆ, ಇದ್ರ ಬಗ್ಗೆ ದೂರು ಕೊಡುತ್ತಂತೆ. ಯಾರ್ಯಾರು ಸತ್ತಿದ್ದಾರೆ ಅವರಿಗೆ ಈಗ ಚೆಕ್ ವಿತರಣೆ ಶುರುವಾಗಿದೆ. ಈಗ ಕಾರವಾರದ ವಿವರಗಳನ್ನು ನಾವು ಕೊಡ್ತಾ ಇದ್ದೀವಿ. ಯಾಕಂದರೆ ಅಕ್ಷತಾ ಸಾವು, ಅವರ ಕುಟುಂಬಕ್ಕೆ ಇವತ್ತು ಚೆಕ್ ವಿತರಣೆ ಆಗುತ್ತೆ. ಅಕ್ಷತಾ ಪೈ ಪತಿ ನಿವಾಸಕ್ಕೆ ಹೋಗಿ ಚೆಕ್ಕನ್ನು ಕೊಡ್ತಾರೆ DC. ಯಾರೇನೇ ಚೆಕ್ ಕೊಟ್ಟರು ಕೂಡ ಸತ್ತಂತವ್ರು ಎದ್ದು ಬರಲ್ಲ. ನಿಜ. ಸಿದ್ದಾಪುರದಲ್ಲಿದೆ ಅವರ ಮನೆ, ರವೀಂದ್ರ ಬಡಾವಣೆಯಲ್ಲಿ. ಅವರ ಗಂಡ ಗೋಳಿಡ್ತಾ ಇದ್ದಾರೆ. ಈ ಬಾರಿ ಅಂತೂ ಅಭಿಮಾನಿಗಳು ಹುಚ್ಚೆದ್ದು ಕುಡಿದು ಬಿಟ್ರಪ್ಪ. ಅದೇನೋ ಏನು ಕತೆನೋ ಬಿಡಿ. ಅದೇನೋ ನಮ್ಮ ಯುವಕರ ಮನಸ್ಥಿತಿ ಹೆಂಗಿದೆ ಅನ್ನೋಕ್ಕೆ ಇದೊಂದು ಎಕ್ಸಾಂಪಲ್ ಆಗೋಗ್ಬಿಡ್ತು. ಅಕ್ಷತಾ ಅವರ ಮನೆಗೆ ಹೋಗಿ ಅವರ ಪತಿಗೆ ಇವತ್ತು ಪರಿಹಾರದ ಚೆಕ್ಕನ್ನು ಕೊಡ್ತಾರೆ. ಇನ್ನು ಪರಮೇಶ್ವರ್ ಈ ಘಟನಾವಳಿಗಳಾದ ಮೇಲೆ ನಿರಂತರವಾದಂಥ ಮೀಟಿಂಗ್ಗಳ ಮೇಲೆ ಮೀಟಿಂಗ್ಗಳು ಮಾಡಿದ್ದಾರೆ. ಬನ್ನಿ ಪರಮೇಶ್ವರ್ ಮಾಡ್ತಾ ಇದ್ದಾರೆ, ಏನು ಹೇಳ್ತಾರೆ ನೋಡೋಣ. ಆಗಬಾರ್ದಿತ್ತು ಅಂತ ಹೇಳಿ ನಾವೆಲ್ಲ ಹೇಳ್ಕೊಂಡಿದ್ದೀವಿ. ಪಾಪ 11 ಜನ ತೀರ್ಕೊಂಡಿರೋದು ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಈಗಾಗಲೇ ನಾ ಹೇಳಿದ್ದೀನಿ. ಅವ್ರ ಕುಟುಂಬಕ್ಕೆ ಶಕ್ತಿ ಕೊಡಲಿ ಅಂತೇಳಿ ಇವತ್ತು ಇಂಥ ಘಟನೆಗಳಾಗಬಾರ್ದು. ಅದಕ್ಕೆ ಇವತ್ತು ನಾವು ಎಲ್ಲರೂ ಕೂಡ ನೋವನ್ನು ಅನುಭವಿಸ್ತಾ ಇದ್ದೀವಿ. ನಮಗೂ ನೋವಾಗಿದೆ. ಅಂಥದ್ದಲ್ಲಿ ಈ ಸಂದರ್ಭದಲ್ಲಿ ನನಗೆ ಖಾತೆ ಬದಲಾವಣೆ ಆಗಲಿ, ಇವೆಲ್ಲ ಸವಾಲುಗಳು. ನಮಗೆ ನಾವು ಎದುರಿಸ್ಬೇಕಲ್ವಾ. ಯಾರೋ ಕವರ್ಡ್ಸ್ ಥರ ಓಡಿ ಹೋಗೋದಲ್ಲ, ಇದನ್ನು ಎದುರಿಸ್ಬೇಕು. ಅಂಥದ್ರಲ್ಲಿ ನಾನು ಯಾವುದನ್ನು ಕೇಳಿಲ್ಲ. ಮುಖ್ಯಮಂತ್ರಿಗಳ ಹತ್ರ ಈ ವಿಚಾರವನ್ನೇ ಮಾತಾಡಿಲ್ಲ. ಯಾವುದನ್ನು ನಾನು ಮಾತಾಡಿಲ್ಲ. ಆದ್ದರಿಂದ ಅದು ಸತ್ಯಕ್ಕೆ ದೂರವಾಗಿರ್ತಕ್ಕಂಥದ್ದು. ಇದು ಸುಳ್ಳು. ಯಾರು ಕೂಡ ದಯಮಾಡಿ ಇದನ್ನು ಗಣನೆಗೆ ತಗೋಬಾರ್ದು ಅಂತೇಳಿ ನಾನು ವಿನಂತಿ ಮಾಡ್ತೀನಿ. ಸರ್, ಈಗ ವಿಧಾನ ಪರಿಷತ್ ಪಟ್ಟಿ ಕಳಿಸಲಾಗಿತ್ತು ಸರ್, ನಾಮಿನೇಷನ್ ಹೈಕಮಾಂಡ್ ಬ್ರೇಕ್ ಹಾಕಿದೆ ಅನ್ನುವಂಥದ್ದು ಸರ್. ಇಲ್ಲ, ಅದ್ರ ಬಗ್ಗೆ ನನಗೇನು ಮಾಹಿತಿ ಇಲ್ಲ. ನೀವು ಕ್ವಶನ್ ಮಾರ್ಕ್ ಹಾಕಿ ಮಾಧ್ಯಮದಲ್ಲಿ ಏನು ಹಾಕಿದ್ದೀರಾ ಅಷ್ಟು ಬಿಟ್ಟರೆ ನನಗೇನು ಗೊತ್ತಿಲ್ಲ. ಅದೇನೋ ಗವರ್ನರ್ಗೆ ಹೋಗಿತ್ತು, ಗವರ್ನರ್ ಏನೋ ನಿಲ್ಲಿಸಿದ್ದಾರೆ ಹಾಗೆ ಅಂತ ಏನೋ ಇವತ್ತು ಮಾಧ್ಯಮದಲ್ಲಿ ನೋಡಿದೆ ನಾನು. ಅದ್ರ ಬಗ್ಗೆ ನನಗೇನು ಹೆಚ್ಚು ಮಾಹಿತಿ ಇಲ್ಲ. ಬಹುಶಃ ಮುಖ್ಯಮಂತ್ರಿಗಳಿಗೆ ಮತ್ತು ನಮ್ಮ ಅಧ್ಯಕ್ಷರಿಗೆ ಅಷ್ಟೇ ಗೊತ್ತಿರುತ್ತೆ. ಅಲ್ಲ, ಕಾರ್ಯಕರ್ತರಿಗೆ ಅನ್ಯಾಯ ಆಗಿದೆ ಅನ್ನುವಂಥದ್ದು ಒಂದು ಗೊತ್ತಿಲ್ಲ. ಈಗಿರತಕ್ಕಂಥ ಪಟ್ಟಿ ಯಾರು ಹೇಳಿದ್ರೋ ಗೊತ್ತಿಲ್ಲ ಅನ್ಯಾಯ ಆಗಿದೆ ಅಂತ. ಸರ್, ಇನ್ನೊಂದು ಈ ಕಾಲ್ತುಳಿಕೆ ಸಂಬಂಧಪಟ್ಟಂತೆ ವಿಧಾನಸೌಧದಲ್ಲಿ ಕಾರ್ಯಕ್ರಮ ಮಾಡೋದು ಬೇಡ ಅನ್ನುವಂತ ಅಭಿಪ್ರಾಯವನ್ನ ಪೊಲೀಸರು ಕೊಟ್ಟರು. ಅದನ್ನ ಧಿಕ್ಕರಿಸಿ ಸರ್ಕಾರ ವಿಧಾನಸೌಧದ ಮುಂದೆ ಮಾಡಿದ್ದಾರೆ. ಹಾಗಾಗಿನೇ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಪೊಲೀಸರ ಹೆಚ್ಚು ಮಣ್ಣನ್ನು ಹಾಕಕ್ಕಾಗಲಿಲ್ಲ. ಸೊ ಇದೆಲ್ಲೋ ಲೋಪ ಆಗಿದೆ, ಪತ್ರ ಬರೆದ್ರೂ ಕೂಡ ಸರ್ಕಾರದಿಂದ ಲೋಪ ಆಗಿದೆ ಅನ್ನುವಂಥ ಚರ್ಚೆಗಳು ದೊಡ್ಡ ಮಟ್ಟದಲ್ಲಿ ಆಗ್ತಿದ್ದಾವೆ ಸರ್. ಇದ್ರ ಬಗ್ಗೆ ನಾನು ಏನನ್ನು ಕೂಡ ಮಾತಾಡೋದಿಲ್ಲ ಇವತ್ತು. ಯಾಕೆಂದರೆ ಈಗಾಗಲೇ ನಾವು ತನಿಖೆಗೆ ವಹಿಸಿದ್ದೇವೆ. ಜಸ್ಟಿಸ್ ಮೈಕೇಲ್ ಕುನ್ನಾರ್ ಅವರ ಒನ್ ಮ್ಯಾನ್ ಕಮಿಷನ್ಗೆ ಇದನ್ನು ಒಪ್ಪಿಸಿದ್ದೇವೆ. ಸರ್ಕಾರ ಒಪ್ಪಿಸಿದೆ. ಅವರು ತನಿಖೆ ಮಾಡ್ತಾರೆ. ತನಿಖೆ ಮಾಡಿ ವರದಿ ಕೊಡೋವರೆಗೂ ಕೂಡ ನಾವ್ಯಾರೂ ಕೂಡ ಏನನ್ನು ಮಾತಾಡೋದಿಲ್ಲ. ಯಾಕೆಂದರೆ ನಾವು ಏನು ನಮ್ಮ ಹೇಳಿಕೆಗಳು ಕೊಡ್ತೀವಿ ಮಾಧ್ಯಮದ ಮೂಲಕ, ಅವು ಬೇರೆ ಬೇರೆ ರೀತಿಯಲ್ಲಿ ಸಬ್ಜುಡಿಸ್ ಆಗುತ್ತೆ. ಅದಕ್ಕೋಸ್ಕರ ನಾನು ಯಾವುದನ್ನು ಕೂಡ ಮಾತಾಡೋದಿಲ್ಲ. ಚಿನ್ನಸ್ವಾಮಿ ಸ್ಟೇಡಿಯಂ ಇದು ಡಾಕ್ಟರ್ ಜಿ ಪರಮೇಶ್ವರ್ ಅವರ ಮಾತು. DCP ಪತ್ರ ಬರೆದಿದ್ರಲ್ಲ, ಅದಕ್ಕೆ ಸಂಬಂಧಪಟ್ಟಂಗೆ ಏನು ಉತ್ತರ ಕೊಡ್ತೀರಿ ಅಂತ. ಏನು ಉತ್ತರ ಕೊಡಲ್ಲ. ಏನು ಉತ್ತರ ಕೊಡೋಕ್ಕೆ ಸಾಧ್ಯ ಅವರು ಫಸ್ಟು. ಯಾಕಂದರೆ ಈಗ ಪರಮೇಶ್ವರ್ ಅವರು ಹೇಳ್ತಾ ಇದ್ರು, ನಾವು ಕೇಳಿದ್ವಿ, ಇಲ್ಲ ಅವ್ರ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂತ. ಈ ದೇಹ ಜೀರ್ಣವಾದಂಥ ಸಂದರ್ಭದಲ್ಲಿ ಆತ್ಮ ಅಲ್ಲಿಂದ ಹೊರಟೋಗುತ್ತೆ. ಆದರೆ ಪಾಪ ದೇಹ ಜೀರ್ಣವಾಗಿತ್ತೇನ್ರಿ, ಅವರು ಉಸಿರು ಸಿಗಿಸಿ ಸಾಯಿಸಿದ್ದು. ಇನ್ನು ಆತ್ಮಕ್ಕೆ ಶಾಂತಿ ಅಲ್ಲಿಂದ ಸಿಗುತ್ತೆ. ಅವ್ರ ಕುಟುಂಬದವರಿಗೆ ಧೈರ್ಯ ತುಂಬೋದು. ಏನು ಧೈರ್ಯ ತುಂಬೋದು? ಅಧಿಕಾರಿಗಳು ಒಳಗಡೆ ಪಾಪ ಅಧಿಕಾರಿಗಳು ಸಸ್ಪೆಂಡ್ ಆಗೋದ್ರು. ಆ ದಯಾನಂದ್ ಏನು ಪಾಪ ಮಾಡಿದರು? ಪರಿಸರದ ಬಗ್ಗೆ, ಪ್ರತಿ ವಿಚಾರದ ಬಗ್ಗೆ ಅಪಾರ ಕಾಳಜಿ ಇದ್ದಂಥ ದಯಾನಂದ್. ಅರವಿಂದ್ ಚೊಕ್ಕಡಿಯವರು ದಯಾನಂದ್ ಅವ್ರ ಬಗ್ಗೆ ಬರೆದಿದ್ದಾರೆ ಫೇಸ್ಬುಕ್ಕಲ್ಲಿ. ನೋಡಬೇಕು ನೀವು ಅವರ ಗುಣ ಯಾವ ರೀತಿ ಅಂತ. ಬೇಸರದ ಸಂಗತಿ ಇದು.